ರೇಣುಕಾ ನುಂಗಿದಾಳ ಯಾರು ಕುಣದಾಡಿ ಹಾಡಬ್ಯಾಡು ಕುರ್ಸಾಲೆ ನಮ್ಮ ಮಗನ ಗಂಠ ಬಿದ್ದಿದಿ ನೀನು ಬಾಳ ದಿನಕ್ಕ ರೇಣುಕಾ ನುಂಗಿದಾಳ ಯಾವ ಋಷಿಗೆ ಹೇಳಿ ಹಾಡಬೇಕ ಇದರ ತರಕ ಹೆಂಗ ಹೇಳ್ಬೇಕಾಗೈತಿ ಮಾಸ್ತರ ನಮ್ಮ ಕವಿನೂ ಮಾಡಿಟ್ಟಾನ ಕುಣದಾಡಿ ಹಾಡಬ್ಯಾಡ ಹಾದ್ರಗಿತ್ತಿ ಮಗಳ ಹರದಾಡಿ ಹಾರಾಡಿ ಹಾಡ್ಗಿತ್ತ ಮಗಳು ಹರದಾಡಿ ಹಾಡಬೇಡ ಹಾದ್ರಗಿತ್ತಿ ಮಗಳ ಚಿತ್ತ ಇಟ್ಟ ಕೇಳಾಕ ರೇಣುಕಾ ನುಂಗಿದಾಳ ಯಾರು ಋಷಿಗಂತ ಕೇಳಾಳ ವಿಶ್ವಕರ್ಮ ಎಂಬ ಋಷಿಗೆ ನುಂಗ್ಯಾಳ ಹೌದಲ್ಲ ಏನು ಕೇಳ್ತಾಳೋ ಏನ್ ಕೇಳ್ತಾಳ ಹಂಗ ಹಾಡ್ಕೋತ ಹೋದ್ರ ನಡೀತೈತೇನ ನಾ ಹಾದ್ರಗಿತ್ತಿ ನೀ ಹಾದ್ರಗಿತ್ತಿ ಅಂದ್ರೆ ಇದನ್ನ ಹಾಡ್ಕಿ ಅಂತಾರನ ಹುಡುಗಿ ಹಂಗನಾಕ ಬರಂಗಿಲ್ಲ ನೋಡು ನಿನಗೆ ಏನು ಕೇಳಿದ್ರ ಅವ್ರ ಬರೇ ಮಾತಾಡಕೋತ ನಿಲ್ಬ್ಯಾಡ್ರಿ ಅಂತ ಅವ್ರು ಹೇಳಂತ್ಲೆ ಏನ್ ಹೇಳ್ತಾಳ ಈಕೆ ಒಂದು ಕೆಲಸ ಮಾಡ್ಯಾಳ ಏನ್ ಮಾಡ್ತಾಳ ಬರೇ ಪ್ರಶ್ನೆನ ಕೇಳ್ಕೊತ ಹೋಗ್ಯಾಳ ಹಾಡು ತುಂಬ ಎಲ್ಲ ಬರೀ ಪ್ರಶ್ನೆ ಕೇಳ್ಕೊತ ಹೋದ್ರೆ ಇದನ್ನ ಹಾಡ್ಕಿ ಅಂತಾರನ ನಾನು ಹೇಳ್ತೀನಿ ಅದ್ರಾಗಟ್ಟು ಬೇಕಲ್ಲ ಗಂಧ ತೀಡಿದಂಗ ಆಗಬೇಕಂತ ಹೇಳ್ತಾಳ ಮೊದಲು ಮತ್ತ ಗಂಧ ತೀಡಬೇಕಾದ್ರೆ ಏನ್ ಬೇಕಲ್ಲಿ ಅಲ್ಲಿ ಏನ್ ಬೇಕಮ್ಮ ನೋಡು ಸಂಸ್ಕೃತಿ ಅನ್ನುವಂಥದ್ದು ಒಂದು ಬೇಕಾಗಿ ಎಲ್ಲರಿಗೂ ಅರ್ಥ ಆಗುವಂಥದ್ದು ಒಂದು ಸಂಸ್ಕೃತಿ ಬೇಕು ಮೊದಲು ಮತ್ ಎಲ್ಲ ಬಿಟ್ಟವಳು ಹೊತ್ತೊಂದ್ಕೊಂಡು ಅಲ್ಲೇ ಹೋಯ್ತಾಳ ಮತ್ ಬಾರಿಸ ಬಂಗಾರ ಗಿನಿಯನ್ನ ಮಾಡಕ್ ಹಿಕ್ಕಿ ಮಾತು ಹುಡುಕಿ ಹೇಳತೀನ ಹುಡುಗಿ ಹೌದ ತೊಡಕಲಿಲ್ಲ ನನಗ ಹೇಳೋದಕ್ಕ ಹೌದ್ರಿ ರಾಮ ಸೀತಾಗ ತಂಗಿ ನಂತರ ಬರಲಿಲ್ಲ ಹಿಂಗ ವಾಲ್ಬೇಕ ಹೌದು ಕರೆ ಐತಲ್ಲ ಸೀತಾಗ ತಂಗಿ ಅಂದಂತ ಬರಲಿಲ್ಲ ಹಿಂಗ ವಾಲ್ಮೀಕ ಯಾರ ಸಂಬಂಧ ಹೆತ್ತವ್ರ ಸಂಬಂಧ ಮಾಡಿ ಇಟ್ಟಿದ್ದವ ಈಕೇನು ಕೇಳ್ತಾಳ ಹೌದು ಏನಾತ ಅವಾಗ ಏನ್ ಮಾಡ್ತಾರ ತಂಗಿ ಅಂತ ಬರೆದಿಟ್ಟಾರ ಅಂತ ಹೇಳ್ಯಾರ ಬರದಿಲ್ಲ ಹಿಂಗ ವಾಲ್ಮೀಕ ಅದೇ ಕಾರಣ ರಾಮ ಶ್ರಾಪ ಕೊಟ್ಟನು ಅವಾಗ ಆತ ಆಡಿನ ಮುಖ ವಾಲ್ಮೀಕಿ ಋಷಿಗೆ ಹೌದು ವಾಲ್ಮೀಕಿ ಋಷಿಗೆ ಆಡಿನ ಮುಖ ಆಗಬೇಕಾದ್ರ ಏನೋ ತಪ್ಪಿ ಬರದು ಇಟ್ಟಿದ್ದವ ಹೌದು ಇಟ್ಟಿದ ಕರೆ ಅವ್ ಬರದಿಟ್ರು ಸಹಿತ ಅವಂಗ ಶಾಪ ಆಗೈತಿ ಕಪಿ ಮುಖ ಆಗೈತಿ ಮತ್ತ ಹೌದಲ್ಲ ನಾರದಾಗ ಆಗೈತಿ ಹೌದು ಅದಕ್ಕೆ ಏನಂತ ಕೇಳ್ತಾಳ ತಮ್ಮ ತುಂಬಾ ಋಷಿ ಪ್ರಸಿದ್ಧ ಗಾಯನ ಮಾಡುವಲ್ಲಿ ಕರೆ ಐತಲ್ಲ ಮಾದೇವ ನೋಡಿ ನಕ್ಕಾರ ಕಿಲಿ ಹೌದ್ರಿ ಮಾದೇವ ಯಾಕ್ತಾರ ಇದು ಮಾಡ್ಕೊಂಡ ಕರೆ ಯಾಕ್ತಾರ ಮಾಡ್ಕೊಂತ ಅವ್ನ ಗಾಯನ ಮಾಡ್ತಿದ್ದ ಹೌದು ಅವ್ನು ನೋಡಿ ನಗ್ಸಿದ್ರು ಕರೆ ಐತಲ್ಲ 3 ಮಂದಿಗೆ ಶ್ರಾಪ ಆಗಿತ್ತು ಅಲ್ಲಿ ಹೌದಲ್ಲ ಮತ್ತೆ ಏನ್ ಮಾಡ್ಯಾರಪ್ಪ ಮುಂದ ಮಾರುತಿ ರುದ್ರಾವತಾರ ಒದ್ರ ಶರೀರ ಬಂಟ ಬಹುದೂರ ಏನ್ ಹೇಳ್ತಾವ ಮಾದೇವ್ರ ತಲೆ 12 ತುಲಕ ಆಗ್ಬೇಕಾದ್ರೆ ಯಾರು ಶ್ರಾಪ ಆಗೈತಿ ಹೌದು ಕೇಳ್ಯಾಳ ತಮ್ಮ ಎಲ್ಲ ಕೇಳ್ಯಾಳ ಹೇಳೋಣ ವೇದವತಿಯ ಶ್ರಾಪದಿಂದ ಮಾದೇವ್ರ ತಲೆ 12 ತುಲಕ ಆಗ್ಯಾವ ವೇದವತಿ ಹೌದಲ್ಲ ಶ್ರಾಪದಿಂದ ಆಗ್ಯಾವ 12 ತುಲಕ ಆಗ್ಯಾವ ಹನುಮಂತಗ ಕೇವಶೀಲ ದೇವಸ್ಥಳಕ್ಕ ಹೌದು ಸೂರ್ಯನ ಹಲ್ಲ ಮುರುದ ಇರ್ಬದ್ರ ಅಗ್ನಿನಲ್ಲಿ ಕಿತ್ತಾನ ಕಡೆಕ ಖರೆ ಐತಲ್ಲ ಶೇಷ ಸಾಯಿ ಮೇಲೆ ಮಲಗಿದ ವಿಷ್ಣು ಹೌದ್ರಿ ಇಟ್ಟಿದ ಬದಿಯಾಕ ಖರೆ ಐತಲ್ಲ ಅದೇ ತಾನು ಬಾಣ ಹೊಡೆದಿತ್ತು ವಿಷ್ಣುಗ ರೂಢ ಸಿಡಿದು ಹೋದ ಕಡೆಕ ಖರೆ ಐತಲ್ಲ ಕೇಳ್ಯಾರ ಹಚ್ಚಾರ ವಿಷ್ಣುಗ ಹೌದ ಹಗ್ರವಂತ ಕರದಾರ ಅದಕ್ಕ ಶಕ್ತಿ ಬಾಣ ಅಂತ ಪ್ರಶ್ನೆ ಏನು ಮಾಡ್ಯಾರು ಈಕೆ ಹಾಡಿನ ಉತ್ತರ ನಡೆದೈತೆ ಮಾಸ್ತರಿಗೆ ಹೊಮ್ಮದಲ್ಲಿ ಶಕ್ತಿ ಪ್ರಶ್ನಾಗಿ ಬಾಣ ಕೊಟ್ಟಳು ಆ ಕ್ಷಣಕ್ಕ ಲಕ್ಷ್ಮಣ ಮೂರ್ಛಿತ ಆಗಿ ಬೀಳಬೇಕಾದ್ರೆ ಶಕ್ತಿ ಬಾಣ ಕೊಟ್ಟಳು ಅಂತ ಹೇಳ್ತಾರ ಹೌದ್ರಲ್ಲ ಅದೇ ಕಾರಣ ಶಕ್ತಿ ಬಾಣ ಅಂತ ಹೆಸರ ಬಿದ್ದತಿ ಕೇಳ್ರಿ ಅದಕ್ಕೆ ಯಾವ್ದ ಬಾಣ ಏನು ಲಕ್ಷ್ಮಣಗ ಬಡದೈತಿಲ್ಲ ಅದಕ್ಕ ಶಕ್ತಿ ಬಾಣ ಅಂತ ಹೇಳ್ಯಾರ ಹೌದು ವೇಂದ್ರಜೀತನ ಹೋಮದಲ್ಲಿ ಕೊಟ್ಟಾರ ಮಾಸ್ತರ್ ಆಗೈತಿ ಆ ಬಾಣಿನ ಹೆಸರು ಏನಂತ ಕೇಳ್ತಾಳೆ ಕೇಳ್ಯಾಳಪ್ಪ ಏನಂತ ಹೇಳಿ ಕೇಳ್ಯಾರು ಭಗವಂತ ಹಿಡಿಯತಾರ ಹೌದು ಈ ಶರೀರದಾಗ ಎಲ್ಲ ತಡೆದ ಮಾಡಿದಾರ ಬಾಣ ಹೌದು ಭಗವಂತ ಹಿಡಿದ ಅನ್ನೋದನ್ನ ಖರೆ ಐತ್ಲ ಹೌದು ಯಾವ ಬಾಣ ಮಾಡ್ಯಾರ ಅಂತ ಕೇಳ್ಯಾರ
ಭಗವಂತ ಹಿಡಿಯತಾನ ಅವನ ಭಗವಂತ ಹಿಡ್ದಾನು ಭಗವಂತ ಮಾಡ್ಯಾನ ಮಾದೇವನ ಕೈಯಾಗ ಬಾಣ ಹೇಳುತ್ತಾನೆ ಎಂತ ಕೇಳ ಪೃಥ್ವಿ ತೂಕ ಹೌದು ಪೃಥ್ವಿ ತೂಕ ಖರೆ ಐತ. ಮಾದೇವನ ಕೈಯಾಗಿನ ಬಾಣ ಪೃಥ್ವಿ ತೂಕ ಐತಂತ ಹೇಳ್ಯಾರ ಪೃಥ್ವಿ ತೂಕ ಹಾ ನಡಿಲಿ ಮಾದೇವನ ಕೈಯಾಗಿನ ಬಾಣ ಏನು ತೆಗೆದು ಮಾಡ್ಯಾರ ಅಂದ್ರೆ ಏನೂ ತೆಗೆದು ಮಾಡ್ಯಾರ ಹೌದ್ರಲ್ಲ ಆದ್ರ ಕೂಡಲಕ್ಕೆ ಹಗಲಾಲ ಕೇಳ್ತಿ ಅಪ್ಪ ಹುಟ್ಟಿ ಹೇಳ್ತೀನಿ ಕೇಳಾಕ ಹೌದಲ್ಲ ನಿನ್ನ ಜವಾಬನ ಮುಗಿದು ಹೋತ ಮಾತು ತಗೋತಾನೆ ನೀನು ಮುಂದಿನ ಇದು ಅಲ್ಲದೆ ಕೆಲಸದಕ್ಕೆ ಮಚ್ಚೇನ ಕೇಳತಾಳ ಗಣಪತಿ ವಿಷಯ ಒಂದ ಕೇಳ ನನಗ ಈಗ ಹೆಂಗಂತ ಕೇಳತಾಳ ಹೊಳ್ಳಿ ನನಗ ಹೊಳ್ಳಾಡಿ ಕೇಳಬ್ಯಾಡ ಅಂತ ಹೇಳತ್ತೀನ ನಿನಗ ಗಣಪತಿ ವಿಷಯ ಕೇಳಾಳ ಹೊಳ್ಳಿ ಕೇಳತಾಳ ಈಗ ಹೇಳಿದಂಗ ಕೇಳತನ ಕೇಳ ಈಗ ಕೇಳಿದಂತ ಪ್ರಶ್ನೆ ಕೇಳತೇನ ಈಗ ಪ್ರಥಮದಲ್ಲಿ ಒಬ್ಬ ಗಣಪತಿ ಇದ್ದ ಅಂತ ಕೇಳತಾಳ ಆಗಲಾದ್ರೂ ಕೇಳಿ ಹೋಗಿ ನಿನಗ ಹೇಳಿಲ್ಲ ಅಂತ ಹೇಳತಾಳ ಹುಡುಗಿ ನನಗೀಗ ಮತ್ತೊಮ್ಮೆ ಆದ್ರೆ ಹೇಳತೇನ ಕೇಳ ಹುಡುಗಿ ಈಗ ನಿನಗ ಗಣಪತಿ ಇದ್ದಾವ ಯಾರಂತ ಕೇಳತಾಳ ನನಗೀಗ ಈಗ ಪ್ರಥಮದಾಗಿನ ಗಣಪತಿ ಹೆಸರು ಹೇಳತನ ಪ್ರಥಮದಾಗಿನ ಗಣಪತಿ ಹೆಸರು ನನಗ ಈಗ ಕೇಳತಾಳ ಅಶ್ವಿನಿ ಕುಮಾರ್ ಅಂತ ಕೇಳತೇನ ನಿನಗ ಅವನ ಹೆಸರ ಅತಿ ಕೇಳ ಹುಡುಗಿ ಈಗ ಹೆಂಗ ಮತ್ತೊಮ್ಮೆ ಏನ ಕೇಳತಾಳ ಈಗ ಹೇಳತೇನ ಏನಂತ ಕೇಳ್ತಾಳು ಯಾಕಂದ್ರೆ ತಮ್ಮ ಗಣಪತಿ ಮೊದಲು ಯಾರಿದ್ದ ಅವನ ಹೆಸರು ಏನಂತ ಕೇಳ್ತಾಳ ಪಾರ್ವತಿ ಪರಮೇಶ್ವರ ಲಗ್ನ ಪಾರ್ವತಿ ಪರಮೇಶ್ವರನಾಗ ಒಬ್ಬ ಗಣಪತಿ ಅದಾನು ಅವನ ಹೆಸರು ಏನಂತ ಕೇಳ್ಯಾಳ ಮತ್ತ ಶಾಸಕ್ಕೆ ಹೋದಾನ ತಮ್ಮ ಕಂಬಳಿ ಇದ್ದಿದ್ದಿಲ್ಲ ಎಲ್ಲಿದು ತಂದಿರತ್ತ ಕೇಳ್ಯಾಳ ತಮ್ಮ ಕುರಿ ಇದ್ದಿದ್ದಿಲ್ಲ ಕಂಬಳಿಯಲ್ಲಿ ತಂದಿದ್ರ ಕಂಬಳಿ ಎಲ್ಲಿದು ತಂದಿರತ್ತ ಕೇಳ್ಯಾಳ ಹೌದಲ್ಲ ಯಾರಿಂದ ಆಗೈತೆ ಅದ ಕಂಬಳಿ ಕುರಿ ಇದ್ದಿದ್ದಿಲ್ಲ ಕಂಬಳಿಯಲ್ಲಿ ತಂದಾರ ಅಂತ ಈಗ ನನಗ ಸವಾಲ್ದಾಗ ಕೇಳ್ತಾಳ ಹೆಂಗ ಈಗ ಉತ್ತರ ಹೇಳತ್ತೇನ ಕೇಳ ಕುಂತ ಈಗ ಎಲ್ಲಿದ ತಂದಾರಂತ ಕೇಳತಾಳ ಈಗ ನನಗ ಕಂಬಳಿ ಎಲ್ಲಿದ ತಂದಾರಂತ ಕೇಳತಾಳ ಈಗ ನನಗ ಈಗ ಪರಮಾತ್ಮನ ಜಡದಿಂದ ತಯಾರಾಗ ಪರಮಾತ್ಮನ ಜಡದಿಂದ ತಯಾರು ಮಾಡ್ಯಾರ ಕಂಬಳಿಯಾಗ ಈಗ ಮತ್ತೇನಂತ ಕೇಳತಾಳ ಹೆಂಗ ಅದರಾಗ ಪ್ರಶ್ನೆ ಒಂದ ತಂದ ಎತ್ತಾಳ ಹೆಂಗ ಹೊಳ್ಳಿ ಕೇಳ್ತಾಳ ಕೇಳಿದಂಗ ಈಗ ನನಗ ಕೇಳಿದ ಪ್ರಶ್ನೆ ಹೊಳ್ಳಿ ಈಗ ಕೇಳಬೇಡ ಅಂತ ಹೇಳಿಯ ಈಗ ಸಭಾದವರು ಒಂದು ಈ ಪ್ರಶ್ನೆ ಇಟ್ಟಾರೆ ಈಗ
ತಿಕ್ಕತನ ಅಂತ ನನಗ ಅಂದಳಾಗ ಈಗ ತಿಕ್ಕಿದಂಗ ತಿಕ್ಕಿ ಹೋಗತನ ನೇನಗ ಬ್ಯಾರೆ ವಿಷಯ ಇದ್ರ ಮಾತ್ರ ಹುಡುಗಿ ಈಗ ನನಗ ಬರೇ ಈಗ ಕೇಳಿದ ಮಾತ ಕೇಳಬ್ಯಾಡ ಈಗ ನನಗ ಕೇಳಿದ ಪ್ರಶ್ನೆ ಎಲ್ಲರೂ ಕೇಳೋ ವಿಷಯ ಕೇಳತಾಳುವ ಈಗ ಮತ್ತೊಂದು ವಿಷಯ ತಂದ ಇಟ್ಟಳ ಹೆಂಗ ಮತ್ತೊಂದು ವಿಷಯ ತಂದಾಳ ಏನಂತ ಕೇಳತಾಳ ಈಗ ದಕ್ಷ ಬ್ರಹ್ಮಣ ವಿಷಯ ಒಂದ ತಂದಾಳ ಈಗ ಸೂರ್ಯಾಗ ಯಾಡ ತಲಿ ಯಾಕ ಅದು ಅಂದಾಳ ಈಗ ಆಗ ಹೆಂಗ ನಡೆದ ಎತ್ತ ಹೇಳತ್ತೇನ ನೇನಗ ಈ ದಕ್ಷ ಬ್ರಹ್ಮ ಇದ್ದಾಗ ಯಜ್ಞವನ್ನು ಹೂಡಿದಾಗ ಆಗ ದ್ರಾಕ್ಷಾಯಣಿಗೆ ಮಂತ್ರ ಕೊಟ್ಟಿದ್ದಿಲ್ಲ ಆಗ ದಕ್ಷ ಬ್ರಹ್ಮ ಯಜ್ಞ ಹೂಡಿದಾಗ ಆಗ ಹೆಂಗ ದ್ರಾಕ್ಷಾಯಣಿಗೆ ಮಂತ್ರ ಕೊಟ್ಟಿದ್ದಿಲ್ಲ ಆಗ ಎತ್ತಿಸ್ ಗೋಚಿ ದೇವತ್ರಿ ಎಲ್ಲ ಬಂದಿದ್ದೀರಾಗ ಆಗ ದ್ರಾಕ್ಷಣಿ ಮಾಡದಾಗ ನುಕ್ಕ ಹೆಂಗ ಈ ದ್ರಾಕ್ಷಣಿ ವಿಷಯ ಮಾಡುತ್ತಾಳು ಹೆಂಗ ಕೇಳತಾಳು ನಮ್ಮ ತಂದೆ ಮರ್ತಾನಂತ ತಿಳ್ಕೊಂಡಾಳಾಗ ತಂದೆ ಮರ್ತಾನಂತ ತಿಳ್ಕೊಂಡು ಅಲ್ಲಿ ಯಾಕೆ ಹೋದಾಗ ಏನದು ಅಲ್ಲಿ ಯಾರು ಮಾತಾಡಿಸ್ಲಿಲ್ಲ ಕೇಳ ಅವಾಗ ಆಕೆ ಬಾಳ ನೊಂದಾಳ ಕೇಳ ಮನದಾಗ ಅವಾಗ ಅದ ಯಜ್ಞದಾಗ ಹರಿದಾಳ ಹಾವಾಗ ಯಜ್ಞದಾಗ ಹಾರಿದಾಗ ಪರಮಾತ್ಮ ಅಲ್ಲಿಗೆ ಹೋದಾಗ ಆಗ ಅವತಾರ ತೊಳತಾಣ ನೋಡ ಹೆಂಗ ಏ ಪರಮಾತ್ಮ ಶೆಟ್ಟಿಗೆದ್ದ ಜಡಿಯಾಗ ಜಾಡಿಸಿದಾಗ ಅಲ್ಲಿ ವಿದ್ರ ವೀರಭದ್ರ ಅವತಾರ ತೊಟ್ಟ ಕೇಳಾಗ ಆಗ ಅಲಗ ಹಾಯಕ ನಿಂತಾನಾಗ ಅವಾಗ ಅಡ್ಡಡ್ಯಾರ್ಯಾರು ಬರತಾರ ಹೇಳುವೆ ನಿನಗ ಏ ಸೂರ್ಯನ ಪ್ರಶ್ನೆ ಕೇಳ್ಯಾಳ ಹೆಂಗಂತ ಹೇಳತ್ತನ ಈಗ ಯಾರ್ಯಾರು ಬಂದಾರ ಅಂಬುದು ಹೇಳತ್ತೇನ ನೇನಗ ಸೂರ್ಯ ಅಡ್ಡ ಬಂದನ ಅವನ ಹಲ್ಲ ಮುರದಾನ ಯಾರ್ಯಾರು ಬಂದಾರ ಮಾಸ್ತರ್ ಅಲ್ಲಿ ಅಗ್ನಿದೇವ ಯಾಕಂದ್ರ ಸೂರ್ಯನ ಹಲ್ಲು ಯಾವ ಟೈಮ್ದಾಗ ಮುರಿದೈತೆ ಅಂತ ಕೇಳ್ಯಾರ ಯಾವಾಗ ಮುರಿದೈತೆ ಅಂದ್ರ ದಕ್ಷ ಬ್ರಹ್ಮ ಯಜ್ಞ ಹೂಡಿದ ಅದ ಯಜ್ಞದಾಗ ಯಾರು ಪ್ರಾಣ ಕೊಟ್ರಲ್ಲಿ ಇವರ ದ್ರಾಕ್ಷಾಯಿಣಿ ಪ್ರಾಣ ಕೊಟ್ಟಾಗ ಅವಾಗ ಜಡಿ ಜಾಡಿಸಿ ಪರಮಾತ್ಮ ವೀರಭದ್ರನ ಅವತಾರ ತೊಟ್ಟಾಗ ಯಾರ್ಯಾರಲ್ಲಿ ಏನೇನಾಗೈತೆ ಮಾಸ್ತರ್ ಸೂರ್ಯ ಅಡ್ಡ ಬಂದ ಸೂರ್ಯನ ಹಲ್ಲು ಮುರಿದಾನ ಸೂರ್ಯನ ಹಲ್ಲು ಏನು ಕಾರಣ ಮುರಿದೈತೆ ಅಂತ ಕೇಳ್ಯಾಳ ಅದರ ಸಂಬಂಧ ಸೂರ್ಯನ ಹಲ್ಲು ಮುರಿದೈತಿ ವೀರಭದ್ರ ಅಡ್ಡ ಬಂದಾನ ಅವನ ನ್ಯಾಲಿಗೆ ಅಗ್ನಿದೇವರು ಅಡ್ಡ ಬಂದ ಅವನ ನ್ಯಾಲಿಗೆ ಕೆತ್ತಾನು ಹೌದಲ್ಲ ಇವ್ರ ಲಕ್ಷ್ಮಿ ಅಡ್ಡ ಬಂದಳ ಅವಾಗ ಏನೇನಾಗೈತಿ ಲಕ್ಷ್ಮಿ ತುರುಬ್ ಹೋತು ಯಾಕಂದ್ರ ನೋಡ್ತಮ್ಮ ಏನೇನಾಗೈತಿ ನಿಮ್ಮವ್ರು ಹೆಂಗ ಬಂದಾರ ಸರಸ್ವತಿ ಮೂಗು ಹೋಗೈತಿ ಮತ್ತೆ ಎಲ್ಲಾರದು ಹೆಂಗ ಆಗೈತಿ ಅಂಬು ಅಂತ ಹೇಳೋಣ ಮಾಸ್ತರ್ ಹೌದಲ್ಲ ಸರಸ್ವತಿ ಅಡ್ಡ ಬಂದಳು ಹಚ್ಚಿದ ಇದೇಗ ಕೇಳಿ ಹೋಗಿದಲ್ಲ ಸರಸ್ವತಿ ಮೂಗು ಹೋಗೈತಿ ಏನ ಕಾರಣ ಆಗೈತಿ ಎದರಿಂದ ಹೋಗೈತಿ ಯಾವ್ದು ಉಳ್ದೈತಿ ಏನಾಗಿ ಉಳ್ದೈತಿ ಅಂತ ಕೇಳಿದ್ವು ಮಾಸ್ತರ್ ಮತ್ತ ನೀ ಶಾನೆ ಆದಿ ದೊಡ್ಡ ಅವಧಿ ಹೇಳ್ಬೇಕಾಗಿತ್ತಲ್ಲ
ತಮ್ಮ ನಿನಗೆ ಮೊದಲ ಒಂದು ಮಾತು ಹೇಳಿನ ನೀ ಎಷ್ಟು ಶಾನೆ ಅದಿ ಅನ್ನೋದು ನನಗೆಲ್ಲ ಗೊತ್ತೈತೆ ಅಂತ ಹೇಳಿನ ಮತ್ತು ಹೊಳ್ಳಿ ಏನಂತ ಕೇಳ್ತಾಳು ಏ ಇವ್ರು ಮೊನ್ನೆ ಬಂದರು ಹೆಚ್ಚಾಗಿ ಹೋಗ್ಯಾರ ಮತ್ ಇವತ್ತು ಒಟ್ಟ ತಂಗಿ ಇವ್ರನ್ನ ಬಿಡುದು ಬೇಡ ಅಲ್ಲ ಮಾತಿಗೊಮ್ಮೆ ಬಿಡುದು ಬೇಡ ಅಂತ ಹೇಳ್ತಿ ಬರೇ ಮಾತಿನಾಗ ಹೇಳಬೇಡ ಅದನ್ನ ನಿಂದ ಏನಾರ ಒಂದಿಟ್ಟು ಇತ್ತಂದ್ರ ತೆಗಿ ವಿಷಯದಾಗ ಹೆಚ್ಚ ಮಾಡಿ ತೋರಿಸ್ಕೊ ನಿಂದ ಏನಾರ ಇತ್ತಂದ್ರ ಅದ್ರಾಗ ಉಳ್ಕೊ ಬಳಕೊಂಡ್ ಮತ್ತ ಮುಂದೆ ಹೊಳಕೊ ಬರೇ ನೋಡ್ತಾನ ಮ್ಯಾಲ ಏನಂತಾನು ಮಾತಾಡ್ಬೇಡ್ರಿ ಆಕಿಗೆ ಹೇಳಿ ಮಾತಾಡ್ಬೇಡ ಅಂತ ಹೇಳ್ತಾಳ ಹೌದಲ್ಲ ಆಕಿಗೆ ಮಾತಾಡಬೇಡ ಅಂದ್ರ ಹಂಗ ದಗದಾಗಿಲ್ಲ ಅಲ್ಲಿ ಮೊದಲು ಏನ್ ಮಾಡ್ಯಾರ ಮಾಸ್ತರ್ ಈಕಿನ ಇಲ್ಲಿ ಮದುವೆ ಮಾಡಿ ಕೊಟ್ಟಾರ ನನಗ ಎಷ್ಟು ದಿನ 2 ದಿನ ಈಕಿನ ನನಗ ಮದುವೆ ಮಾಡಿ ಕೊಟ್ಟಾರ ಅಂದ್ರ ಹೇತಿ ಏನಂತ ಕರಿಬೇಕಾಗೈತಿ ಏ ಅಂತ ಹೇಳಿ ಕರಿಬೇಕಾಗೈತಿ ಅದ್ರ ಹೊರತೇನ ತಂಗಿ ಅಕ್ಕ ಅನ್ನಾಕ ಬರ್ತೈತೆ ನಿನಗ ಹಾ ಏತಿಗೆ ತಂಗಿ ಅಕ್ಕ ಅನ್ನಾಕ ಬರ್ತೈತೆ ನಮ್ಮ ಹಂಗ ನಾಕ ಬರಂಗಿಲ್ಲ ತಂಗಿ ನೀ ಯಾವ್ದಾರ ಒಂದು ಮಾತಾಡಕ್ ಹೋಗ್ಬೇಡ ಯಾಕಂದ್ರೆ ಇವತ್ತು ನಿನ್ನ ಮದುವೆ ಮಾಡಿ ಕೊಟ್ಟಾರಂದ್ರ ಅನ್ನಕ್ ಅಧಿಕಾರ ನನಗೈತಿ ಮತ್ ನೀ ಚಲತಂಗ ಬಾಳ್ವೆ ಮಾಡ್ಲಿಕ್ಕ ನಿನಗ ಸೋಡ್ ಚೀಟಿ ಕೊಡಾಕು ನನಗ ಅಧಿಕಾರ ಐತಿ ಆದ್ರೆ ನಿನಗ ಅದ್ರ ಅಧಿಕಾರ ಇಲ್ಲ ಹೌದಲ್ವ ಏನೇನು ಬಾಳ ಕೇಳ್ತಾಳ ತಮ್ಮ ಮಾತ್ ಏನಂತ ಹೇಳ್ತಾಳು ಏ ಬಾಳ ಕೇಳ್ಯಾಳ ಹೌದಲ್ವ ಮತ್ ಏನ್ ಕೇಳುದು ಏನು ಹೊಸಾದಿಲ್ಲ ಒಳ್ಳೆ ಅದನ್ನ ಕೇಳೋದು ಹಂಗ ಕೇಳಿದ್ರೆ ಕೆಲಸ ಆಗಂಗಿಲ್ಲ ಹೌದಲ್ವ ದಸರಾಂತಗ ಮಣ್ಣು ಕೊಡಾಕ ಯಾರು ಬಂದಿಲ್ಲ ಅಂತ ಹೇಳ್ತಾರೆ ದಸರಾತ್ಗ ಮಣ್ಣು ಕೊಡು ಶ್ರಾಪ ಯಾರದಾಗೈತಿ ಅವಾಗ 4 ಮಂದಿ ಮಕ್ಕಳಿದ್ರು ಅವಾಗ ಒಟ್ಟ ಮಕ್ಕಳು ಇದ್ರ ಕರೆ ಅವಾಗ ಮಣ್ಣಿಗೆ ಯಾಕೆ ದಿಕ್ಕಾಗಿಲ್ಲ ಅಂತ ಕೇಳ್ಯಾಳ ಯಾರದಿಂದ ಶ್ರಾಪ ಆಗೈತೆ ಅಂತ ಕೇಳ್ಯಾಳ ಮಾಸ್ತರ್ ಹೌದಲ್ವ ನಡಿ ದಸರತಾಗ 4 ಮಂದಿ ಮಕ್ಕಳ ಇದ್ದರಂತ ಹೇಳಿ